ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯ ಸಮೀಪ ನಗರಸಭೆಯಿಂದ ಸೇತುವೆ ಕಾಮಗಾರಿಯನ್ನು ನಡೆಸಿ ಸುಮಾರು ತಿಂಗಳುಗಳ ಕಳೆದರೂ ಕೂಡ ಕಾಮಗಾರಿ ನಡೆಸಲು ತೆಗೆದ ಮಣ್ಣಿನ ದಿಬ್ಬ ಗುತ್ತಿಗೆದಾರ ವಿಲೇವಾರಿ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ದು ಇದರಿಂದ ಸುಗಮ ಸಂಚಾರಕ್ಕೆ ತೊಡಕಾಗಿದೆ ಅಂತ ನಾಗರಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಶಿಡ್ಲಘಟ್ಟ ನಗರದ ದಿಬ್ಬೂರಹಳ್ಳಿ ರಸ್ತೆ ಮಾರ್ಗದಲ್ಲಿ 2ನೇ ಕಾರ್ಮಿಕರ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಸೇತುವೆ ಕಾಮಗಾರಿ ಪೂರ್ಣಗೊಂಡು ತಿಂಗಳು ಕಳೆದರೂ ಕೂಡ ಕಾಮಗಾರಿ ಆರಂಭಿಸಲು ತೆಗೆದ ಮಣ್ಣಿನ ದಿಬ್ಬ ಮಾತ್ರ ಅಲ್ಲಿ ಬಿಟ್ಟು ಹೋಗಿದ್ದು ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ ಅಂತ ನಾಗರಿಕರು ಅಸಮಾಧಾನವನ್ನು ಹೊರಹಾಕಿದ್ದಾರೆ. 2ನೇ ಕಾರ್ಮಿಕ ನಗರದ ಮೂಲಕ ಸುಮಾರು 5-6 ವಾರ್ಡ್ಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಇದಾಗಿದ್ದು ಸೇತುವೆ ಕಾಮಗಾರಿ ನಿರ್ಮಿಸಲಾಗಿದೆ. ಆದರೆ ಕಾಮಗಾರಿ ಆರಂಭಿಸಲು ತೆಗೆದ ಮಣ್ಣು ರಸ್ತೆಯ ಪಕ್ಕದಲ್ಲಿ ಬಿದ್ದಿದ್ದು ಇದರಿಂದಾಗಿ ಸುಗಮ ಸಂಚಾರಕ್ಕೆ ತೊಡಕುಂಟಾಗಿದೆ. ಸೇತುವೆ ಕಾಮಗಾರಿ ಪೂರ್ಣಗೊಂಡ ನಂತರ ರಸ್ತೆಯ ಸಮತಟ್ಟ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರಿಂದ ಈ ಮಾರ್ಗದಲ್ಲಿ ಸಂಚರಿಸುವ ದ್ವಿಚಕ್ರ ವಾಹನ ಸವಾರರು ಕೂಡ ಬಿದ್ದು ಗಾಯಗೊಂಡಿರುವ ಘಟನೆ ಕೂಡ ಜರುಗಿದೆ. ಈ ಭಾಗದಲ್ಲಿ ಅನುದಾನಿತ ಶಾಲೆ ಸಹ ಕೂಡ ಇದ್ದು ವಿದ್ಯಾರ್ಥಿಗಳು ಕೂಡ ಈ ಮಾರ್ಗದಲ್ಲಿ ಸಂಚರಿಸಿದ್ರಿಂದ ರಸ್ತೆಯಲ್ಲಿ ಮಣ್ಣಿನ ದಿಬ್ಬ ಇರೋದ್ರಿಂದ ವಿದ್ಯಾರ್ಥಿಗಳು ಕೂಡ ಓಡಾಡಲು ತೊಂದರೆಯಾಗಿದೆ. ಸೇತುವೆ ಕಾಮಗಾರಿ ಆರಂಭಿಸಲು ತೆಗೆದು ಕಲ್ಲುಗಳು ಕೂಡ ಶಾಲೆಗೆ ಅಡ್ಡಲಾಗಿ ಬಿದ್ದಿದ್ದು ಅದನ್ನು ಕೂಡ ತೆರವುಗೊಳಿಸುವ ಕೆಲಸವನ್ನ ಗುತ್ತಿಗೆದಾರ ಮಾಡಿಲ್ಲ. ನಗರಸಭೆಯ ಅಧಿಕಾರಿಗಳು ಕೂಡ ಇದಕ್ಕೂ ನಮಗೂ ಸಂಬಂಧ ಇಲ್ಲದಂತೆ ವರ್ತಿಸುತ್ತಿದ್ದಾರೆ ಎಂದು ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಸೇತುವೆ ಕಾಮಗಾರಿ ನಡೆಸುವ ಸಲುವಾಗಿ ನೀರು ಮುಂದೆ ಸಾಗಬಾರದು ಎಂದು ಚರಂಡಿಯಲ್ಲಿ ಮಣ್ಣು ಹಾಕಿದ್ದು ಅದನ್ನು ಕೂಡ ತೆಗೆದು ಹಾಕಿಲ್ಲ. ಮಳೆಗಾಲದಲ್ಲಿ ತಗ್ಗು ಪ್ರದೇಶದಲ್ಲಿ ಕೊಳಚೆ ನೀರು ನುಗ್ಗುವ ಭೀತಿ ಆವರಿಸಿದೆ ಅಂತ ನಾಗರಿಕರು ನಗರಸಭೆಯ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯ ಅಧಿಕಾರಿಗಳು ಇತ್ತ ಗಮನ ಹರಿಸಿ ರಸ್ತೆ ಸಂಚಾರಕ್ಕೆ ತೊಡಗಾಗಿರುವ ಮಣ್ಣಿನ ದಿಬ್ಬ ವಿಲೇವಾರಿ ಮಾಡಿ ಚರಂಡಿಯನ್ನ ಸ್ವಚ್ಛಗೊಳಿಸಿ ರಸ್ತೆನ ಸಮತಟ್ಟು ಮಾಡಿ ನಾಗರಿಕರಿಗೆ ಅನುಕೂಲ ಕಲ್ಪಿಸಬೇಕು ಅಂತ ರಾಜ್ಯ ಜೆಡಿಎಸ್ ಕಾರ್ಮಿಕ ವಿಭಾಗದ ಪ್ರಧಾನ ಕಾರ್ಯದರ್ಶಿ ರಹಮತುಲ್ಲಾ ಒತ್ತಾಯಿಸಿದ್ದಾರೆ. ಕಮಿಷನರು ಮತ್ತೆ ನಗರಸಭೆಯ ಆಡಳಿತ ಅಧಿಕಾರಿಗಳಾದಂಥ ಜಿಲ್ಲಾಧಿಕಾರಿಗಳಿಗೆ ಈ ಮೂಲಕ ನಾವು ಮನವಿ ಮಾಡೋದು ಏನು ಅಂತಂದರೆ, ಈ ಒಂದು ಕೆಲಸ ಆಗಿ ಸುಮಾರು 2-3 ತಿಂಗಳಾಯಿತು. ಚೆನ್ನಾಗಿದ್ದಂಥ ರಸ್ತೆಯನ್ನು ಆ ಮೋರಿ ಹಾಕೋ ಮುಖಾಂತರ ಅದು ರಸ್ತೆ ಕೆಟ್ಟೋಗಿದೆ. ನಮ್ಮ ಮನವಿ ಏನು ಅಂತಂದರೆ ಈ ರಸ್ತೆಯನ್ನು ಲೆವೆಲ್ ಮಾಡಬೇಕು. ಯಾಕೆ ಅಂದರೆ ಶಾಲೆ ಇದೆ, ಶಾಲಾ ಮಕ್ಕಳು ತಿರುಗಾಡೋ ಜಾಗ ಇದು. ಮತ್ತು ಈ ಮುಖ್ಯ ರಸ್ತೆಯಿಂದ ಈ ರಸ್ತೆ 7-8 ವಾರ್ಡ್ಗಳಿಗೆ ಸಂಪರ್ಕ ಆಗುವಂಥ ರಸ್ತೆ ಇದು. ಗುತ್ತಿಗೆದಾರ ಇದ್ರ ಬಗ್ಗೆ ನಿರ್ಲಕ್ಷ್ಯ ಮಾಡಿದ್ದಾರೆ. ಗುತ್ತಿಗೆದಾರ ಯಾರು ಅಂತ ನಮಗೆ ಗೊತ್ತಿಲ್ಲ. ಇದರ ಕಾಮಗಾರಿಕೆ ವೆಚ್ಚ ಎಷ್ಟು ಅಂತ ನಾಮಫಲಕನೂ ಹಾಕಿಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಸಾರ್ವಜನಿಕರ ಪರವಾಗಿ ವಿದ್ಯಾರ್ಥಿಗಳ ಕ್ಷೇಮದ ಯೋಚನೆಯಿಂದ ನಾನು ಜಿಲ್ಲಾಧಿಕಾರಿಗಳು ಮತ್ತು ನಗರಸಭೆ ಕಮಿಷನರ್ಗೆ ಈ ಮೂಲಕ ಸಾರ್ವಜನಿಕರ ಪರವಾಗಿ ಒತ್ತಾಯ ಮಾಡುವುದೇನೆಂದರೆ ಆದಷ್ಟು ಬೇಗ ಈ ರಸ್ತೆಯನ್ನು ಲೆವೆಲ್ ಮಾಡಬೇಕು ಅಂಥೇಳಿ ನಾನು ಒತ್ತಾಯ ಮಾಡ್ತಾಯಿದ್ದೀನಿ ಸಾರ್ವಜನಿಕರ ಪರವಾಗಿ. ನೋಡಿ, ಇಲ್ಲೆಲ್ಲ ಜನ ಬಿದ್ದೋಗ್ತಾರೆ. ಇಲ್ಲಿ ಲೆವೆಲ್ ಆಗಿಲ್ಲ, ಈ ಲೆವೆಲ್ ಮಾಡಬೇಕು, ಈ ಮಣ್ಣು ಎತ್ತಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ತಮೀಮ್ ಪಾಷಾ, ಶಿಡ್ಲಘಟ್ಟ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.